ಕರ್ತನು ಲೋಕದ ರಕ್ಷಕನು ಆದಂದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಯೆಶುವಾ ಪ್ರಾಫೆಟಿಕ್ ಮಿನಿಸ್ಟ್ರೀಸ್ ಅರ್ಪಿಸುವ ಈ ಒಂದು 7 ತಾಸು ಕಾಲ ಆರಾಧನೆಗೆ ನಿಮ್ಮನ್ನು ನಾನು ಸ್ವಾಗತಿಸುತ್ತೇನೆ. 7 ತಾಸು ಕಾಲ ಆರಾಧನೆಯಲ್ಲಿ 1 ತಾಸು ನಾನು, ನನ್ನ ಪತ್ನಿ, ಮಕ್ಕಳು ನಾವು ಕುಟುಂಬವಾಗಿ ಸೇರಿ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮನ್ನು ಆರಾಧನೆಯಲ್ಲಿಯೂ ಸ್ತುತಿಯಲ್ಲಿಯೂ ದೇವರ ಪ್ರಸನ್ನತೆಯಲ್ಲಿಯೂ ನಡೆಸುವುದಕ್ಕೆ ದೇವರು ನಮಗೆ ಕೊಟ್ಟಂದ ಈ ಒಂದು ಸೌಭಾಗ್ಯಕ್ಕಾಗಿ ನಾವು ಕರ್ತನಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ಒಂದು ಸೇವೆಯಲ್ಲಿ ನಿಮ್ಮೊಂದಿಗೆ ಕರ್ತನನ್ನು ಆರಾಧಿಸುವುದಕ್ಕೆ ಈ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಂದ ಸೇವಕರಾದ ಅಭಿಷೇಕ್ ಮತ್ತು ಅವರ ಕುಟುಂಬದಲ್ಲಿರುವಂತ ಎಲ್ಲ ಮಕ್ಕಳಿಗಾಗಿಯೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನು ಅವರನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ, ಅವರ ಸೇವೆಯನ್ನು ದೇವರು ಅಭಿವೃದ್ಧಿಗೆ ತರಲಿ. ನಾವು ಈ ಒಂದು ಸಮಯದಲ್ಲಿ ಕರ್ತನನ್ನು ಮುಂದುವರೆದು ನಾವು ಸ್ತುತಿಸಿ ಆರಾಧಿಸೋಣ. ನಮ್ಮ ದೇವರು ಸ್ತುತಿಗೆ ಪಾತ್ರನು, ನಮ್ಮ ದೇವರು ಆರಾಧನೆಗೆ ಯೋಗ್ಯನು. ಆದ್ರಿಂದ ನಮ್ಮ ಜೊತೆಯಲ್ಲಿ ನೀವು ಸೇರಿಕೊಳ್ಳಿರಿ. ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಕರ್ತನ ನಾಮವನ್ನು ನೀವಿರುವಂತ ಸ್ಥಳದಲ್ಲಿ ಮಹಿಮೆ ಪಡಿಸಿರಿ. ಹಾಲೆಲೂಯ. ಕುಟುಂಬವಾಗಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ಸ್ತುತಿಸುವುದಕ್ಕಾಗಿ ನೀವು ನಿಮ್ಮ ಕೋಣೆಯಿಂದ ಹಾಲ್ ಒಳಗಡೆ ಬಂದು ಬಿಡಿರಿ. ಹಾಲೆಲೂಯ. ನೀವು ಕೂಡ ನಮ್ಮ ಜೊತೆಯಲ್ಲಿ ಕುಟುಂಬವಾಗಿ ಒಟ್ಟಾಗಿ ಸೇರಿ ನಾವು ಯಾವ ರೀತಿಯಲ್ಲಿ ಕುಟುಂಬವಾಗಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ನಿಮ್ಮ ಮನೆಯಲ್ಲಿ ಈ ಒಂದು ಆನ್ಲೈನ್ ಸೇವೆ ಮೂಲಕವಾಗಿ ನಿಮ್ಮನ್ನು ಹುಡುಕಿ ಬಂದಿದ್ದೇವೋ ಆ ರೀತಿಯಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ನಮ್ಮ ಜೊತೆಯಲ್ಲಿ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರನ್ನು ಆರಾಧಿಸುವುದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರಿ. ಹಾಲೆಲೂಯ. ನಮ್ಮ ದೇವರು 2-3 ಒಂದೇ ಮನಸ್ಸಾಗಿ ಎಲ್ಲಿ ಕೂಡುತ್ತೇವೋ ಅಲ್ಲಿ ಆತನು ಬರುವಂತ ದೇವರಾಗಿದ್ದಾನೆ. ಆತನ ನಾಮವನ್ನು ಪ್ರಸ್ತಾವ ಪಡಿಸುವಂತ ಯಾವುದೇ ಸ್ಥಳದಲ್ಲಿಯೂ ಆತನು ಇಳಿದು ಬಂದು ನಮ್ಮನ್ನು ಆಶೀರ್ವಾದ ಮಾಡುವಂತ ದೇವರು. ಆ ದೇವರನ್ನು ನಾವು ಈ ಒಂದು ಸಮಯದಲ್ಲಿ ನಾವು ಘನಪಡಿಸೋಣ. ಆ ದೇವರನ್ನು ನಾವು ಉನ್ನತಕ್ಕೆತ್ತೋಣ. ಆತನ ನಾಮವನ್ನು ನಾವು ವಂದಿಸಿ ಆತನಿಗೆ ಸ್ತುತಿ ಪದಗಳ ಮೂಲಕವಾಗಿ ಆತನನ್ನು ಹಾಲೆಲೂಯ ಈ ಒಂದು ಸಮಯದಲ್ಲಿ ಆರಾಧಿಸೋಣ. ಯಸ್ ಲಾರ್ಡ್, ಹಾಲೆಲೂಯ. ನಿನಗೆ ವಂದನೆಯಪ್ಪ ಕರ್ತನೇ, ನಿಮ್ಮನ್ನು ವಂದಿಸುತ್ತೇವೆ ಅಪ್ಪ, ನಿಮ್ಮನ್ನು ಸ್ತುತಿಸುತ್ತೇವೆ. ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನೇ ಮಾಡುವ ದೇವರು ಸ್ವಾಮಿ. ಹಾಲೆಲೂಯ. ಕರ್ತನೇ, ನಿನ್ನ ಒಳ್ಳೆಯ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ಅಪ್ಪ. ಓ ಥ್ಯಾಂಕ್ ಯು ಲಾರ್ಡ್. ಮಾಶಾಲದರಮ ವಾಸಿಸಲು ಬಯಸುವ ದೇವರೇ, ನಿಮಗೆ ಸಿಂಹಾಸನವಾಗಲು ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ಕೈ ಮುಗಿಯುವೆ ಯೇಸುವೇ. ನಿಮಗೆ
ಒಳ್ಳೆಯದನ್ನೇ ಮಾಡುವಾತನು. ಆಮೆನ್. ನಮ್ಮ ಮಧ್ಯದಲ್ಲಿ ಸಂಚರಿಸಿರಿ, ನಮ್ಮೊಂದಿಗೆ ವಾಸ ಮಾಡು. ನಮ್ಮ ಮಧ್ಯದಲ್ಲಿ ಸಂಚರಿಸಿರಿ, ನಮ್ಮೊಂದಿಗೆ ವಾಸ ಮಾಡು. ಮತ್ತೊಂದಾವತಿ, ನಮ್ಮ ಮಧ್ಯದಲ್ಲಿ ಸಂಚರಿಸಿರಿ. ಸಂಚರಿಸಿರಿ ಅಪ್ಪ, ನಮ್ಮೊಂದಿಗೆ ವಾಸ ಮಾಡ್ರಿ ಅಪ್ಪ, ಮಾಡು. ನಮ್ಮ ಮಧ್ಯದಲ್ಲಿ ಸಂಚರಿಸಿರಿ, ನಮ್ಮೊಂದಿಗೆ ವಾಸ ಮಾಡು. ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ. ನಮ್ಮ ಜೊತೆಯಲ್ಲಿ ಕರ್ತನನ್ನು ಆರಾಧಿಸಿರಿ. ಆಮೆನ್. ಓ ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹೋಸನ್ನ. ನಮ್ಮ ಮಧ್ಯದಿ ಸಂಚರಿಸಿರಿ, ನಮ್ಮೊಂದಿಗೆ ವಾಸ ಮಾಡು. ಕರ್ತನೇ, ನಿನ್ನ ಮಕ್ಕಳು ತಮ್ಮ ಮನೆಯಲ್ಲಿ ಕುಳಿತುಕೊಂಡು ನಮ್ಮ ಜೊತೆಯಲ್ಲಿ ಸೇರಿ ನಿಮ್ಮನ್ನು ಆರಾಧಿಸುತ್ತಾ ಇದ್ದಾರೆ ಅಪ್ಪ. ಕರ್ತನೇ, ನಿನ್ನ ಮಕ್ಕಳು ನಿಮ್ಮನ್ನು ಆರಾಧಿಸುವಂತ ಸ್ಥಳದಲ್ಲಿ ತಮ್ಮನ್ನು ಅರ್ಪಿಸುತ್ತಾ ನಿಮ್ಮನ್ನು ಘನಪಡಿಸುವಂತ ಸ್ಥಳದಲ್ಲಿ ನೀನು ಇಳಿದು ನಿನ್ನ ಮಕ್ಕಳನ್ನು ಆಶೀರ್ವದಿಸಿರಿಯಪ್ಪ. ನೀನು ಆಶೀರ್ವದಿಸಿರಿಯಪ್ಪ. ಹಾಲೆಲೂಯಾ. ನಿನ್ನ ಸ್ವಸ್ಥತೆ, ನಿನ್ನ ಆರೋಗ್ಯ, ನಿನ್ನ ಸಂತೋಷ, ನಿನ್ನ ಸಮಾಧಾನ, ನಿನ್ನ ಸಂರಕ್ಷಣೆ, ನಿನ್ನ ಬಿಡುಗಡೆ ಉಂಟಾಗಲಿ ಕರ್ತನೇ. Yes Lord. Yes Jesus. Thank you Lord. Thank you Holy Spirit. Thank you Lord. Hallelujah. ಕರ್ತನೇ, ನಿನಗೆ ಮಹಿಮೆಯಪ್ಪ. ಮುಂದುವರೆದು ಪವಿತ್ರ ಆತ್ಮನೇ ನಮ್ಮನ್ನು ನೀನು ನಡೆಸಿರಿಯಪ್ಪ, ನಮ್ಮನ್ನು ನೀನು ನಡೆಸಿರಿಯಪ್ಪ. ಹಾಲೆಲೂಯಾ. ನಮ್ಮ ಮೇಲೆ ಕಣ್ಣನ್ನು ಇಟ್ಟು ನಮಗೆ ಆಲೋಚನೆಯನ್ನು ನೀಡುವ ಆತನೇ. ನಾವು ನಡೆಯಬೇಕಾಗಿರುವಂತ ಮಾರ್ಗವನ್ನು ನಮಗೆ ತೋರಿಸುವ ಆತನೇ. ಹಾಲೆಲೂಯಾ. ಸುತ್ತಲೂ ಬೇಲಿ ಹಾಕಿ ಮಧ್ಯದಲ್ಲಿ ನಮ್ಮನ್ನು ಇಟ್ಟು ಕಣ್ಣುಗುಟ್ಟೆಯಂದೆ ನಮ್ಮನ್ನು ಕಾಯುವ ನಮ್ಮ ಒಡೆಯನೇ, ನಿಮ್ಮ ಕರಗಳಲ್ಲಿ ಕರ್ತನೇ ಈ ಒಂದು ತಾಸು ಸ್ತುತಿ ಆರಾಧನೆಯ ಸಮಯವನ್ನು ನಾವು ಅರ್ಪಿಸುತ್ತೇವೆ ಅಪ್ಪ, ಅರ್ಪಿಸುತ್ತೇವೆ ಸ್ವಾಮಿ. ಹಾಲೆಲೂಯಾ. ಕರ್ತನೇ, ಇದನ್ನು ನೋಡುವ ಕೇಳುವ ಕರ್ತನೇ, ಈ ಒಂದು ಸ್ತುತಿ ಆರಾಧನೆ ನಮ್ಮ ಜೊತೆಯಲ್ಲಿ ಪಾಲುಗೊಳ್ಳುವಂತ ಪ್ರತಿಯೊಂದು ಮಕ್ಕಳಿಗೂ ಈ ಒಂದು ಸ್ತುತಿ ಆರಾಧನೆ ಸಮಯ ಅಪ್ಪ ಆಶೀರ್ವಾದವನ್ನು ತಂದು ಕೊಡಲಿ ಎಂಬುದಾಗಿ ಬೇಡುತ್ತೇನೆ ಅಪ್ಪ. ನಿನ್ನ ಅಭಿರ್ವಿಧವಾದ ಅಭಿಷೇಕ ಕರ್ತನೇ, ಹಾಲೆಲೂಯಾ, ನಿನ್ನ ಮಕ್ಕಳ ಮೇಲೆ ಸುರಿಯಲ್ಪಡಲಿ ಅಪ್ಪ. ನಿನ್ನ ಮಹಿಮೆಯ ಪ್ರಸನ್ನತೆ ನಿನ್ನ ಮಕ್ಕಳನ್ನು ಆವರಿಸಿಕೊಳ್ಳಲಿ ಅಪ್ಪ. ಹಾಲೆಲೂಯಾ. ಪರಲೋಕದಲ್ಲಿ ನಿನ್ನೊಂದಿಗೆ ದೇವದೂತರೊಂದಿಗೆ ಪರಿಶುದ್ಧವಂತರೊಂದಿಗೆ ನಿನ್ನನ್ನು ಆರಾಧಿಸುವಂತ ಆ ಒಂದು ಕರ್ತನೆ ಅದ್ಭುತವಾದ ಅನುಭವವನ್ನು ಕರ್ತನೆ ನಾವು ಈ ಭೂಮಿಯಲ್ಲಿ ನಾವು ಸವಿಯೋದಕ್ಕೆ ಕರ್ತನೆ ಈ ಒಂದು ಸಮಯ ಕರ್ತನೆ ಹಾಲೆಲೂಯಾ ನಮಗೆ ಪ್ರಯೋಜನಕರವಾಗಿರಲಿ ನಮ್ಮ ಆತ್ಮೀಯ ಜೀವಿತಕ್ಕೆ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ನಾಮ ಮಹಿಮೆ ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಹಾಲೆಲೂಯಾ. ನಮ್ಮ ಜೊತೆಯಲ್ಲಿ ಸೇರಿ ಹೇಳಿರಿ ಹಾಲೆಲೂಯಾ, ಆಮೆನ್. ಈ ಒಂದು ಸಮಯದಲ್ಲಿ ನಮ್ಮ ಕರ್ತನನ್ನು ನಾವು ಮುಂದುವರೆದು ಸ್ತುತಿಸಿ ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆಮೆನ್, ಹಾಲೆಲೂಯಾ. ಈ ಸಮಯದಲ್ಲಿ ಕೂಡ ನಾವು ಕೆಲವು ರಾಗಗಳನ್ನು ಆಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಕೀರ್ತನೆ 115:11 ಈ ರೀತಿ ಓದುತ್ತಾ ಇದ್ದೀವಿ. ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸವಿಡಿರಿ ಎಂದು ನಾವು ಓದುತ್ತಾ ಇದ್ದೀವಿ. ಹೌದು ಪ್ರಿಯರೇ,
ನಾವು ಮನುಷ್ಯರ ಮೇಲೆ ಭರವಸೆ ಬಿಡದೆ ಯೆಹೋವನ ಮೇಲೆ ನಾವು ಭರವಸೆ ಬಿಡುವಾಗ ಆತನು ನಮ್ಮ ಸಹಾಯಕನಾಗಿದ್ದಾನೆ, ಆತನು ನಮ್ಮ ವಿಮೋಚಕನಾಗಿದ್ದಾನೆ, ಆತನೇ ನಮ್ಮ ಗುರಾಣಿಯಾಗಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ಕೂಡ ಈ ಒಂದು ರಾಗವನ್ನು ಹಾಡಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ನನ್ನ ದೇವರೇ ನಂಬುವೆ, ನಂಬುವೆ, ನೀನೇ, ನೀನೇ, ನನ್ನ ದೇವರೇ ನಂಬುವೆ, 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 ನಂಬುವೆ,
ಮಾಡುವ ಕರ್ತನು ನಮ್ಮ ಪಕ್ಷದಲ್ಲಿ ಇದ್ದಾನೆ. ನಾವು ಸೋತು ಹೋಗುವಂಥ ಸಮಯದಲ್ಲಿ ನಮ್ಮ ಸೋಲುಗಳನ್ನು ಜಯವಾಗಿ ಮಾರ್ಪಡಿಸಿಕೊಡುವಂಥ ದೇವರು ನಮ್ಮ ಜೊತೆ ಇದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನನಗಾಗಿ ಯುದ್ಧವ ಮಾಡುವ ಕರ್ತನು ನಮ್ಮ ಪಕ್ಷದಲ್ಲಿ ಇರುವನು ಎಂಬ ಕನ್ನಡ ರಾಗವನ್ನು ಹಾಡಿ ಆತನ ನಾಮವನ್ನು ಮಹಿಮೆಪಡಿಸೋಣ.
ಹಾಲೆಲೂಯಾ. ನಿಮ್ಮ ನಾಮವನ್ನು ನಾವು ಘನಪಡಿಸುತ್ತೇವೆ. ಯೆಹೋವ ನಿಸ್ಸಿ, ಯೆಹೋವ ನಿಸ್ಸಿ. ನಿಮಗೆ ಸ್ತೋತ್ರ, ನಿನಗೆ ಮಹಿಮೆಯಪ್ಪ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. ನಾವು ಆರಾಧಿಸುವ ದೇವರು, ನಾವು ಸ್ತುತಿಸುವ ದೇವರು ಮಹಿಮೆಯ ದೇವರಾಗಿದ್ದಾರೆ. ಅವರು ಆಲ್ಫಾ ಒಮೆಗಾವು ಇದ್ದಾರೆ, ಆದಿಯೂ ಅಂತ್ಯವೂ ಆಗಿದ್ದಾರೆ. ಆ ದೇವರನ್ನು, ಆ ನಾಮಗಳನ್ನು ಹೊಂದಿರುವ ದೇವರನ್ನು ಈ ಸಮಯದಲ್ಲಿ ಒಂದು ಕನ್ನಡ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. Hallelujah. Amen. Hallelujah. Amen. Praise the Lord. ನಿಜವಾಗಲೂ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಏನಕ್ಕೆಂದು ಕೇಳ್ತಾ ಇದ್ದೀರಾ? ನೀವು ನಮ್ಮ ಜೊತೆಯಲ್ಲಿ ಸೇರಿ ಕರ್ತನನ್ನು ಆರಾಧಿಸುತ್ತಾ ಇದ್ದೀರಿ. ಆಮೆನ್. ಇವತ್ತು ಲೋಕದಲ್ಲಿ ನೋಡುವಾಗ ಜನರು ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಗಳನ್ನು ಆರಾಧಿಸುತ್ತಾ ಇದ್ದಾರೆ. ಆದರೆ ಸಕಲವನ್ನು ಸೃಷ್ಟಿ ಮಾಡಿದಂತ ನಿಮ್ಮನ್ನು ನನ್ನನ್ನು ಆತನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿರುವಂತ
ಆತನ ಜೀವವನ್ನು ನಮ್ಮ ಒಳಗಡೆ ತಂದು ನಮ್ಮನ್ನು ಬದುಕಿಸಿರುವಂತ ಆ ಜೀವವುಳ್ಳ ದೇವರನ್ನು, ಆರಾಧನೆಗೆ ಪಾತ್ರನಾಗಿರುವಂತ ಯೇಸುವನ್ನು ಆರಾಧಿಸುವಂತ ಒಂದು ಭಾಗ್ಯ ನಿಮಗೂ ನನಗೂ ಸಿಕ್ಕಿದೆ. ಅದೇ ಬಹಳ ಸಂತೋಷವಾದ ಒಂದು ಕಾರ್ಯ. ಈ ಸ್ತುತಿ ಏನು ಮಾಡುತ್ತದೆ ಗೊತ್ತಾ? ಈ ಸ್ತುತಿ ಏನು ಮಾಡುತ್ತದೆ ಗೊತ್ತಾ? ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವೆ, ಸ್ತುತಿಸುತ್ತಾ ಇದ್ದೇವೆ ಅಲ್ಲ? ಈ ಸ್ತುತಿ ಆರಾಧನೆ ಅದು ಏನೇನು ಮಾಡುತ್ತದೆ ಗೊತ್ತಾ? ನಿಮಗೆ ಗೊತ್ತುಂಡ? ಸ್ತುತಿ ದೇವರ ಸಿಂಹಾಸನವನ್ನು ಈ ಒಂದು ಭೂಮಿಗೆ ತೆಗೆದುಕೊಂಡು ಬರುವಂತದ್ದಾಗಿರುತ್ತದೆ. ನೀವು ಎಲ್ಲಿ ಇದ್ದುಕೊಂಡು ದೇವರನ್ನು ಸ್ತುತಿಸಿ ಆರಾಧಿಸುತ್ತಾ ಇದ್ದೀರೋ ಅಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ? ತನ್ನ ಸಿಂಹಾಸನದೊಂದಿಗೆ ನಿಮ್ಮ ಮಧ್ಯದಲ್ಲಿ ಇಳಿದು ಬರುವಂತ ಕರ್ತನಾಗಿದ್ದಾನೆ. ಅಂದರೆ ಸಿಂಹಾಸನ ರೂಢನು, ನಾವು ಹಾಡಿದವೆಲ್ಲ, ಸಿಂಹಾಸನ ಹಾಸೀನನೇ ಸೈನ್ಯಗಳ ಕರ್ತನೆ ಎಂಬುದಾಗಿ ನಾವು ಸ್ತುತಿಸುವಾಗ ಆತನು ಸಿಂಹಾಸನ ರೂಢನಾಗಿ ಆತನು ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬರುವಂತ ದೇವರು. ಹಾಗಂದ್ರೆ ಆತನ ಪ್ರಸನ್ನತೆಯೊಂದಿಗೆ, ಆತನ ಮಹಿಮೆಯೊಂದಿಗೆ, ಆತನ ಅಪರಿಮಿತವಾದ ಅಭಿಷೇಕದೊಂದಿಗೆ ಆತನು ನಮ್ಮನ್ನು ಅಲಂಕರಿಸುವ ದೇವರು, ಸ್ವೀಕರಿಸುವ ದೇವರಾಗಿದ್ದಾನೆ. ಆದ್ರಿಂದಲೇ ಈ ಒಂದು ಸ್ತುತಿ ಆರಾಧನೆ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಕರ್ತನನ್ನು ಸ್ತುತಿಸಿರಿ ಎಂಬುದಾಗಿ ನಿಮ್ಮನ್ನು ನೋಡಿ ನಾವು ಹೇಳುತ್ತಾ ಇರುವಂತದ್ದು. ಅಂದ ಸ್ತುತಿಗೆ ಅಷ್ಟು ಶಕ್ತಿ ಇದೆ. ಸಿಂಹಾಸನವನ್ನೇ ನಮ್ಮ ಮಧ್ಯದಲ್ಲಿ ಅದು ತರುವಂತದಾಗಿದೆ. ಇನ್ನೊಂದು ಸ್ತುತಿ ಏನು ಮಾಡುತ್ತದೆ ಗೊತ್ತಾ? ಅದು ಎಲ್ಲ ಶತ್ರುವಿನ ಕ್ರಿಯೆಗಳನ್ನು, ಎಲ್ಲ ಸೈತಾನ ಕುತಂತ್ರಗಳನ್ನು ನಾಶಪಡಿಸುವಂತ ಶಕ್ತಿ ಹೊಂದಿರುವಂತದ್ದು. ಆದ್ರಿಂದ ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮ್ಮ ಜೀವಿತದ ಆಶೀರ್ವಾದಕ್ಕೆ ವಿರೋಧವಾಗಿ ಏನೇನು ಶತ್ರು ಕುತಂತ್ರಗಳನ್ನು ಮಾಡುತ್ತಾನೋ ಅದೆಲ್ಲವನ್ನು ದೇವರು ಮುರಿದಾಕುತ್ತಾನೆ. ಆದ್ರಿಂದ ನಾವು ಏನ್ ಮಾಡಬೇಕು ಗೊತ್ತಾ? ದೇವರನ್ನು ಸ್ತುತಿಸಬೇಕು. ಅದು ಬಹಳ ಮುಖ್ಯ. ಶತ್ರುವಿನ ಕ್ರಿಯೆಗಳೆಲ್ಲವನ್ನು ಸ್ತುತಿ ನಾಶಪಡಿಸುತ್ತದೆ. ಇನ್ನೊಂದು ಕಾರ್ಯ ನಾನು ಹೇಳಬಲ್ಲನು. ಸ್ತುತಿ ನಾವು ನಮ್ಮ ಜೀವಿತದಲ್ಲಿ ಅದನ್ನು ಅನುಭವ ಪೂರ್ವಕವಾಗಿ ಸವಿದು ನೋಡುವುದರಿಂದಲೇ ನಾವು ನಿಮಗೆ ಈ ಕಾರ್ಯಗಳನ್ನು ತಿಳಿಸುತ್ತಾ ಇದ್ದೇವೆ. ಯಾಕಂದ್ರೆ ಒಂದು ವೇಳೆ ಈ ಒಂದು ಅನುಭವಗಳು ನಿಮ್ಮ ಜೀವಿತದಲ್ಲಿ ಇಲ್ಲದೇ ಇದ್ದರೆ ಇವತ್ತು ಆ ಒಂದು ಅನುಭವವನ್ನು ಹೊಂದಿಕೊಳ್ಳಿರಿ. ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕವಾಗಿ ಆರಾಧಿಸುವಂತ ಆ ಒಂದು ಉನ್ನತ ಅನುಭವವನ್ನು ನೀವು ಹೊಂದಿಕೊಳ್ಳುವುದಾದರೆ ಆ ಒಂದು ಸ್ತುತಿ ಏನು ಮಾಡುತ್ತದೆ ಗೊತ್ತಾ? ಎಲ್ಲ ತಡೆಗಳನ್ನು ಮುರಿದಾಕುತ್ತದೆ. ಎಲ್ಲ ತಡೆಗಳು, ನಿಮ್ಮ ಮುಂದಗಡೆ ಇರುವಂತ ಎಲ್ಲ ಆಶೀರ್ವಾದದ ತಡೆಗಳನ್ನು ಅದು ಮುರಿದಾಕುವಂತದ್ದಾಗಿರುತ್ತದೆ. ಆಮೇನ್, ಹಾಲೆಲೂಯಾ, ಹಾಲೆಲೂಯಾ. ಆವತ್ತು ಸ್ತುತಿ ಎರಿಗೋ ಗೋಡೆಯನ್ನು ಮುರಿದಾಕಿತ್ತು. ಅದು ತಡೆಯಾಗಿ ನಿಂತಿತ್ತು. ಇಸ್ರಾಯೇಲ್ ಜನರು ಮುಂದೆ ಸಾಗಲು ಹಾಲು ಚೇನು ಓಡುವಂತ ಆ ಒಂದು ದೇಶದ ಒಳಗಡೆ ಪ್ರವೇಶಿಸುವುದಕ್ಕೆ ಆ ಒಂದು ಎರಿಗೋ ಗೋಡೆ ಅದು ತಡೆಯಾಗಿ ನಿಂತಿತ್ತು. ಆದರೆ ದೇವ ಜನರು ದೇವರನ್ನು ಸ್ತುತಿಸಿ ಆರಾಧಿಸುವುದಕ್ಕೆ ಪ್ರಾರಂಭ ಮಾಡಿದಾಗ ಆ ತಡೆ ಮುರಿದು ಹೋಯಿತು, ಅದು ಕುಸಿದು ಬಿದ್ದು ಹೋಯಿತು. ತಡೆಯನ್ನು ದಾಟಿ ಅವರು ಮುಂದೆ ಸಾಗಿದರು. ಇನ್ನೊಂದು ಕಾರ್ಯವನ್ನ ನಿಮಗೆ ಹೇಳುವುದಕ್ಕೆ ಶಕ್ತನಾಗಿದ್ದೇನೆ. ಆ ಕಾರ್ಯ ಏನೆಂಬುದಾಗಿ ನಾವು ನೋಡುವುದಾದರೆ ಸ್ತುತಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ತರುವಂತದಾಗಿದೆ. ಸ್ತುತಿ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಾವು ಸ್ತುತಿಸುತ್ತೇವೋ, ನಮ್ಮ ಬಾಯಿಗಳನ್ನು ತೆರೆದು ನಾವು ಎಷ್ಟರ ಮಟ್ಟಿಗೆ ನಾವು ಸ್ತುತಿಸುತ್ತೇವೋ ಅಷ್ಟರ ಮಟ್ಟಿಗೆ ಸ್ತುತಿ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಸ್ವತಂತ್ರವಾಗಿ ಕ್ರಿಯೆ ಮಾಡುವುದಕ್ಕಾಗದೆ ಏನೇನು ಹಟ್ಟಿಗಳನ್ನು, ತಡೆಗಳನ್ನು ಸೈತಾನು ತಂದಾಕಿದಾನೋ ಅದೆಲ್ಲವನ್ನು ಮುರಿದಾಕಿ ಒಂದು ಬಿಡುಗಡೆಯ ಅನುಭವದ ಒಳಗಡೆ ಒಂದು ಸುಖ, ಒಂದು ಸಮಾಧಾನ, ಒಂದು ಅದ್ಭುತ, ಆ ರೀತಿಯಾದ ಒಂದು ಅನುಭವಕ್ಕೆ ನೇರಾಗಿ ಈ ಒಂದು ಸ್ತುತಿ ಏನು ಮಾಡುತ್ತದೆ? ನಡೆಸುವಂತದಾಗಿರುತ್ತದೆ. ಆಮೇನ್, ಹಾಲೆಲೂಯಾ. ಆ ಒಂದು ಬಿಡುಗಡೆ ನಿಮಗೆ ಬೇಕಾ? ಖಂಡಿತ ದೇವರು ನಿಮಗೆ ಕೊಡುತ್ತಾನೆ. ಆದರೆ ನೀವು ಮಾಡಬೇಕಾಗಿರುವಂತ ಒಂದು, ನಮ್ಮ ಜೊತೆಯಲ್ಲಿ ಸೇರಿ ಕರ್ತನನ್ನು ನೀವು ಸ್ತುತಿಸಬೇಕು, ಕರ್ತನನ್ನು ಆರಾಧಿಸಬೇಕು. ಆಮೇಲೆ ನಾನು ಒಂದನ್ನು ಮಾತ್ರ ಮುಗಿಸಿ ಸತತವಾಗಿ ನಿಮ್ಮನ್ನು ನಾವು ಸ್ತುತಿ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ನಿಮ್ಮನ್ನು ಸ್ತುತಿ ಆರಾಧನೆಯಲ್ಲಿ ನಡೆಸಲಿಕ್ಕಿದ್ದೇವೆ. ಒಂದು ಕಾರ್ಯವನ್ನು, ಸ್ತುತಿ ಅದು ನಮ್ಮನ್ನು ಮಹಿಮೆಯ ಮಂಡಲದ ಒಳಗಡೆ ಕರೆದೊಯ್ಯುವಂತದಾಗಿರುತ್ತದೆ. ಮಹಿಮೆಯ ಮಂಡಲದ ಒಳಗಡೆ ನಾವು ಈ ಒಂದು ಭೂಮಿಯಲ್ಲಿ ಇದ್ದರೂ ಕೂಡ ನಾವು ದೇವರನ್ನು
ನಾವು ಇರುವಂತ ಸ್ಥಳದಲ್ಲಿ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಪ್ರಾರಂಭ ಮಾಡುವಾಗ ನಮ್ಮನ್ನು ಆ ಒಂದು ಸ್ತುತಿ ಮಹಿಮೆಯ ಮಂಡಲದ ಒಳಗಡೆ ನಮ್ಮನ್ನು ನಡೆಸುವಂತದಾಗಿರುತ್ತದೆ. ಯಾಕಂದ್ರೆ ಯೆಹೋವನಿಗೋಸ್ಕರವಾಗಿ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿ ಹತ್ತನಂತೆ ಹಾರುವರು. ಅವರು ನಡೆದರು ಬಳಲಲಾರರು, ಓಡಿದರು ದಣಿಯಲಾರರು. ಅಂತ ಒಂದು ಉನ್ನತ ಮಹಿಮೆಯ ಮಂಡಲದ ಒಳಗಡೆ ಈ ಒಂದು ಸ್ತುತಿ, ಆರಾಧನೆ ನಮ್ಮನ್ನು ಕರೆದೊಯ್ಯುವಂತದಾಗಿರುತ್ತದೆ. ಆದ್ರಿಂದ ನಮ್ಮ ಜೊತೆಯಲ್ಲಿ ದೇವರನ್ನು ಸತತವಾಗಿ ಸ್ತುತಿಸಿ ಆರಾಧಿಸುವುದಕ್ಕೆ ನೀವು ಹಾಗೆ ನೀವಿರುವಂತ ಸ್ಥಳದ ಎಲ್ಲಿ ಹೋಗಬೇಡ್ರಿ. ಯಾರು ಬಂದರೂ ಪರವಾಗಿಲ್ಲ, ಅವರು ಅಲ್ಲೇ ಇರಲಿ. ಇಲ್ಲದ್ರೆ ಅವರನ್ನು ನಿಮ್ಮ ಜೊತೆಯಲ್ಲಿ ಸೇರಿಸಿಕೊಳ್ಳಿರಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಸಮಯದಲ್ಲಿ ನಾವು ಮಾತ್ರ ಅಲ್ಲ, ನಾವು ಆರಾಧಿಸುತ್ತಾ ಇರುವುದು, ಸ್ತುತಿಸುತ್ತಾ ಇರುವುದನ್ನು ನೀವು ರಚಿಸಿ ಕೇಳುವುದಕ್ಕಾಗಿ ಅಲ್ಲ, ನಮ್ಮ ಜೊತೆಯಲ್ಲಿ ನೀವು ದೇವರನ್ನು ಆರಾಧಿಸಬೇಕೆಂಬುದಕ್ಕೋಸ್ಕರವಾಗಿ, ಸ್ತುತಿಸಬೇಕೆಂಬುದಕ್ಕೋಸ್ಕರವಾಗಿ ನಿಮಗೆ ಗೊತ್ತಿರುವಂತ, ತಿಳಿದಿರುವಂತ ಹಾಡುಗಳನ್ನೇ ನಾವು ಹಾಡುತ್ತಾ ಇದ್ದೀವಿ. ಆದ್ರಿಂದ ನಮ್ಮ ಜೊತೆಯಲ್ಲಿ ಸೇರಿ ಕರ್ತನನ್ನು ಆರಾಧಿಸಿರಿ, ಸ್ತುತಿಸಿರಿ. ಆಮೆನ್. ಹಾಲೆಲೂಯ. ವಂದನೆಯಪ್ಪ. ಹಾಲೆಲೂಯ. ಅಷ್ಟು ಅದ್ಭುತವಾದ, ಓ ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯ, ಉನ್ನತವಾದ ನಮ್ಮ ಕರ್ತನ ನಾವು ಈ ಒಂದು ಸಮಯದಲ್ಲಿ ಹಾಡೋಣ. ಹಾಡಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈಗಲೇ ನಿಮ್ಮ ಬಾಯಿಗಳನ್ನು ತೆರೆದು ಕರ್ತನನ್ನು ಮಹಿಮೆ ಪಡಿಸಿರಿ, ಕರ್ತನನ್ನು ಮಹಿಮೆ ಪಡಿಸಿರಿ, ಕರ್ತನನ್ನು ಮಹಿಮೆ ಪಡಿಸಿರಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಾತ್ಮನ ಮೊರೆ ಹೋಗಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಓ ಹಾಲೆಲೂಯ. ಯೆಹೋವನನ್ನು ನಾನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತುತಿ ಯಾವಾಗಲೂ ನನ್ನ ಬಾಯಿನಲ್ಲಿ ಇರುತ್ತದೆ ಎಂಬುದಾಗಿ ದಾವೀದನು 34ನೇ ಕೀರ್ತನೆಯಲ್ಲಿ ಹೇಳುತ್ತಾ ಇದ್ದಾನೆ. ಹಾಲೆಲೂಯ. ಆದ್ರಿಂದ ಈ ಒಂದು ಸಮಯದಲ್ಲಿ ಓ ಥ್ಯಾಂಕ್ ಯು ಲಾರ್ಡ್, ಕರ್ತನ ನಾವು ಸ್ತುತಿಸೋಣ. ಓ ಮಹಿಮೆ ಘನತೆಗೆ ಹರುಗನು ನೀನೇ. ಓ ಹಾಲೆಲೂಯ, ನನ್ನ ದೇವರು, ಓ ಸೃಷ್ಟಿಕರ್ತ, ಮುಕ್ತಿದಾತ, ಸ್ತುತಿಗೆ ಪಾತ್ರನು ಎಂಬುದಾಗಿ ಸ್ತುತಿಗೆ ಪಾತ್ರನಾದ ಕರ್ತನನ್ನು ನಾವು ಒಟ್ಟಾಗಿ ಸೇರಿ ನಾವು ಘನಪಡಿಸಿ ಹಾಡೋಣ. ಥ್ಯಾಂಕ್ ಯು ಜೀಸಸ್. ನಗುಮುಖದೊಂದಿಗೆ, ಬಿಡುಗಡೆಯೊಂದಿಗೆ, ಓ ಸಂತೋಷದೊಂದಿಗೆ ಕರ್ತನನ್ನು ಸ್ತುತಿಸಿರಿ. ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಕಾಲಿಂದ ಮನ್ನವ ಸುರಿಸಿ, ಬಂಡೆಯಿಂದ ನೀರನ್ನು ಹಾರಿಸಿ. ಹಾಡ್ತೀರಾ? ಆಮೆನ್. ಯೆಸ್ ಲಾರ್ಡ್. ಯೆಹೋವಾ ಈರೆ ನೋಡಿಕೊಳ್ಳುವೆ, ಯೆಹೋವಾ ಈರೆ ನೋಡಿಕೊಳ್ಳುವೆ, ನನ್ನನ್ನು ನೋಡಿಕೊಳ್ಳುವೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಸೇರಿ ಆರಾಧನೆ ಸ್ತುತಿ, ನಮ್ಮ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವ ಆತನು ಯೆಹೋವಾ ಈರೆ. ಆತನನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಆರಾಧಿಸಿರಿ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ. ಕಷ್ಟದಿಂದ ಬಿಡಿಸಿದಾತ, ನೋವನ್ನೆಲ್ಲ ನೀಗಿಸಿದಾತ, ನಮ್ಮ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡಿಸುವಾತನು, ನೋವನ್ನೆಲ್ಲ ನೀಗಿಸುದಾತ. ಯೆಹೋವಾ ಶಾಲೋಮ್, ನನ್ನ ಸಮಾಧಾನ, ಯೆಹೋವಾ ಶಾಲೋಮ್, ನನ್ನ ಸಮಾಧಾನ, ನನಗೆಂದು ಚಿಂತೆ ಇಲ್ಲ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ, ಆರಾಧನೆ, ಆರಾಧನೆ ನಿಮಗೆ.
ಎಸ್ ಲಾ ಮುಂಜಾನೆಯಲ್ಲಿಯೂ ಸಂಜೆಯಲ್ಲೂ ಆರಾಧನೆಯಪ್ಪ ನಿಮಗೆ. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆಯಪ್ಪ ನಿಮಗೆ. ಶಿವ ಬಲಿಯೇ ನಿಮಗೆ ಆರಾಧನೆ, ಜೀವ ಜನವೇ ನಿಮಗೆ ಆರಾಧನೆ. ಜೀವ ಬಲಿಯೇ ಜೀವ ಜನವೇ ನಿಮಗೆ ಆರಾಧನೆ. ಮೇಘ ಸ್ತಂಭವೇ ನಿಮಗೆ ಆರಾಧನೆ. ಮೆಸ್ಸಿಯನೇ ನಿಮಗೆ ಆರಾಧನೆ. ಮೇಘ ಸ್ತಂಭವೇ ನಿಮಗೆ ಆರಾಧನೆ. ಮೆಸ್ಸಿಯನೇ ನಿಮಗೆ ಆರಾಧನೆ. ಓ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. ನಿಮ್ಮನ್ನೇ ಆರಾಧಿಸುವೆ ಯೇಸುವೆ, ನಿಮ್ಮನ್ನೇ ಆರಾಧಿಸುವೆ. ನಿಮ್ಮನ್ನೇ ಆರಾಧಿಸುವೆ ಯೇಸುವೆ, ನಿಮ್ಮನ್ನೇ ಆರಾಧಿಸುವೆ. ನೀನೊಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ಬರಿಲ್ಲ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಗ್ಲೋರಿ ಮಹಿಮೆ. yes Lord worship you ಯಾ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮ್ಮನ್ನೇ ಆರಾಧಿಸುವೆ ಯೇಸುವೆ, ನಿಮ್ಮನ್ನೇ ಆರಾಧಿಸುವೆ. ಯೇಸುವನ್ನು ಆರಾಧಿಸಿರಿ. ಆಮೆನ್. ರಕ್ಷಕನನ್ನು ಆರಾಧಿಸಿರಿ. ನಮ್ಮನ್ನು ರಕ್ಷಿಸಿದ ಆತನು, ಪಾಪದಿಂದ ವಿಮೋಚಿಸಿದ ಆತನು, ಆತನ ರಕ್ತದಿಂದ ನಮ್ಮನ್ನು ಕ್ರಯವಾಗಿ ಕೊಂಡುಕೊಂಡ ಆತನು, ಆತನನ್ನು ಆರಾಧಿಸೋಣ. ಆಮೇಲೆ ಎಸ್ ಲೋ ನೀ ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ಕರಗಳನ್ನು ಮೇಲೆ ಕೆತ್ತಿ ಹಲ್ಲೆಲೂಯಾ 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 ಗ್ಲೋರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಡೋಣವ ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮ ಮಹಾರಾಜನಾಗಿರುವ ಯೇಸುವನ್ನು ಆರಾಧಿಸೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಅದ್ಭುತ ಅದ್ಭುತ ಯೇಸು, ನಮ್ಮ ಯೇಸು. ಈ ಒಂದು ನೀವು ಹಾಡುತ್ತಾ ಇರುವಾಗಲೇ ನಿಮ್ಮ ಕುಟುಂಬದಲ್ಲಿ ಯೇಸು ಅದ್ಭುತವನ್ನು ಮಾಡುತ್ತಾ ಇದ್ದಾನೆ. ನೀವು ಯಾವ ವಿಷಯಕ್ಕಾಗಿ ದೇವರ ಸಮ್ಮುಖದಲ್ಲಿ ಅಂಗಲಾಚಿ ಕರ್ತನನ್ನು ಸ್ತುತಿಸಿ ಆರಾಧಿಸುತ್ತಾ ಇದ್ದೀರೋ, ಓ ಹಲ್ಲೆಲೂಯಾ. ನಿಮ್ಮ ಶರೀರದಲ್ಲಿ ಒಂದು ಅದ್ಭುತ, ನಿಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ಅದ್ಭುತ, ಓ ನಿಮ್ಮ ಕೆಲಸದಲ್ಲಿ ಒಂದು ಅದ್ಭುತ, ನಿಮ್ಮ ವರಮಾನಗಳಲ್ಲಿ ಒಂದು ಅದ್ಭುತ. ಥ್ಯಾಂಕ್ ಯು ಲೋ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿಮ್ಮನ್ನು ಆರಾಧಿಸುತ್ತೇವೆ. ಪರಿಶುದ್ಧ 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಆಮೆನ್ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಹಿಮೆ ಘನತೆಗೆ ಅರ್ಹನು ನೀನೇ ನನ್ನ ದೇವರು. ಮಹಿಮೆ ಘನತೆಗೆ ಅರ್ಹನು ನೀನೇ ನನ್ನ ದೇವರು. ಸೃಷ್ಟಿಕರ್ತ ಸೃಷ್ಟಿಕರ್ತ ಮುಕ್ತಿದ ಎಸ್ ಲೋ ಮುಕ್ತಿದಾತ ಸ್ತುತಿಗೆ ಪಾತ್ರನು ನೀ. ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ
ಬಾಗಿಲನ್ನು ತೆರೆದು ಹಾಲೆಲೂಯಾ ಹಾಲೆಲೂಯಾ ಕರ್ತನೇ ನಿಮ್ಮನ್ನು ಆರಾಧಿಸುತ್ತವೆ. ಮಹೋನ್ನತನಾದ ದೇವರೇ, ಅದ್ಭುತಗಳ ಕರ್ತನೇ, ನಿಮ್ಮ ಪರಿಶುದ್ಧ ನಾಮವನ್ನು ನಾವು ಘನಪಡಿಸುತ್ತೇವೆ ಅಪ್ಪ. ಆವತ್ತು ದಾರಿಯ ಮಗಿಲಲ್ಲಿ ಹುಟ್ಟು ಕುರುಡನಾಗಿದ್ದಂದ ಆ ಒಂದು ಕರ್ತನೇ, ಪದ್ಮೆಯು ಎಂಬ ಕುರುಡನನ್ನು ನೀನು ಆ ಒಂದು ದಾರಿಯ ಮಗಿಲಲ್ಲಿ ಕರ್ತನೆ ಪ್ರಯಾಣ ಮಾಡುತ್ತಾ ಹೋಗುತ್ತಾ ಇರುವುದನ್ನು ತಿಳಿದುಕೊಂಡು ಅವನು ದಾವೀದನ ಕುಮಾರನೇ ಯೇಸುವೇ ನನಗೆ ಕರುಣಿಸು ಎಂಬುದಾಗಿ ಕೂಗಿಕೊಂಡಾಗ ನಿಂದು ಆತನಿಗೆ ಅದ್ಭುತವನ್ನು ಮಾಡಿದ ಹಾಗೆ ದೃಷ್ಟಿ ಇಲ್ಲದೆ ಇರುವವನಿಗೂ ಇಲ್ಲದೆ ಇದ್ದವನಿಗೆ ನೋಡುವುದಕ್ಕೆ ದೃಷ್ಟಿಯನ್ನು ಕೊಟ್ಟು ಅದ್ಭುತಗಳನ್ನು ಮಾಡಿದ ಕರ್ತನೇ, ಹಾಲೆಲೂಯಾ. ನಿಮ್ಮನ್ನು ಈ ಒಂದು ಸಮಯದಲ್ಲಿ ನಾವು ಕೂಗುತ್ತಾ ಇದ್ದೇವೆ, ಯೇಸುವೇ ದಾವೀದನ ಕುಮಾರನೇ ಎಂಬುದಾಗಿ ಕೂಗುತ್ತಾ ಇದ್ದೇವೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಕೂಗಿರಿ, ನೀವಿರುವಂತ ಸ್ಥಳದಲ್ಲಿ ಯೇಸುವನ್ನು ನೋಡಿ ಕೂಗಿರಿ. ಯೇಸುವೇ, ನೀವು ಯಾವ ಸಮಸ್ಯೆಯಲ್ಲಿ ನೀವಿದ್ದರೂ ಈ ಒಂದು ಸಮಯದಲ್ಲಿ ಯೇಸುವನ್ನು ನೋಡಿ ಕೂಗಿರಿ. ಹಾಲೆಲೂಯಾ. ಆತನು ಕನಿಕರವುಳ್ಳ ದೇವರು, ಪ್ರೀತಿ, ತಾಳ್ಮೆ, ದೀರ್ಘ ಶಾಂತಿ ತುಂಬಿರುವ ಆತನನ್ನು ನಾವು ಆರಾಧಿಸೋಣ. Thank you Lord. Hallelujah. Oh, we worship you Lord. We worship you Jesus. ನಿನಗೆ ಆರಾಧನೆ. ನಿಮ್ಮ ಬಲ ಕಡೆ, ನಿಮ್ಮ ಎಡ ಕಡೆ, ನಿಮ್ಮ ಹಿಂದೆ ಮುಂದೆ ಯಾರಿದ್ದಾರೆ ಎಂಬುದಾಗಿ ನೋಡುವುದಕ್ಕೆ ಹೋಗಬೇಡ್ರಿ. ಮನಪೂರ್ವಕವಾಗಿ ನಿಮ್ಮನ್ನು ಪ್ರೀತಿಸಿ ಆತನಿಗಾಗಿ ಆರಿಸಿಕೊಂಡ ಆತನನ್ನು, ನಿತ್ಯ ಜೀವವನ್ನು ವಾಗ್ದಾನ ಮಾಡಿರುವ ಆತನನ್ನು ಆರಾಧಿಸಿರಿ. ಯಸ್ ಲಾರ್ಡ್, ನಿನಗೆ ಆರಾಧನೆ. ನಿಮ್ಮನ್ನು ಆರಾಧಿಸುತ್ತೇವೆ. ಭೂಪರಲೋಕದ ಒಡೆಯನೇ, ಆಕಾಶದ ಕೆಳಗೆ ಭೂಮಿಯ ಮೇಲೆ, ಓ ಹಾಲೆಲೂಯಾ, ಆರಾಧಿಸಲ್ಪಡತಕ್ಕಂಥ ಒಂದೇ ನಾಮ, ಅದು ಯೇಸು ಎಂಬ ನಾಮ. ಆ ನಾಮವನ್ನೇ ಕೂಗಿ ಒಂದು ಸಮಯದಲ್ಲಿ ಆರಾಧಿಸುತ್ತೇವೆ ಅಪ್ಪ. ನಿಮಗೆ ಆರಾಧನೆ ಕರ್ತನೇ, ನಿಮಗೆ ಆರಾಧನೆ. ಹಾಲೆಲೂಯಾ 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 Hallelujah, hallelujah. ಅತಿಯಾಗಿ ನೀ ಪ್ರೀತಿ ಮಾಡಿದೆ, ಅತಿಯಾಗಿ ನೀ ಪ್ರೀತಿ ಮಾಡಿದೆ. ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ನೀ ಧನ್ಯನು, ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರಿಲ್ಲ. ನೀ ಧನ್ಯನು, ನೀ ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ. Hallelujah, 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 hallelujah. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾ ಮರೆಯಲಾರೆನು. ನಿನ್ನ ಜೊತೆ ನಾ ಸಾಗುವೆ, ನಿನ್ನ ಜೊತೆ ನಾ ಸಾಗುವೆ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾ ಮರೆಯಲಾರೆನು.
ನಿನ್ನ ಜೊತೆ ಜೊತೆನಾ ಸಾಗುವೆ, ನಿನ್ನ ಜೊತೆ ಜೊತೆನಾ ಸಾಗುವೆ. ನಮ್ಮ ಜೊತೆಯಲ್ಲಿ ಸೇರಿ ಕರ್ತನನ್ನು ಆರಾಧಿಸಿರಿ. ನೀವು ಒಳ್ಳೆಯವ, ಈ ಧನ್ಯನು ಸರ್ವ ಶಕ್ತನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವ ಯಸ್ ಲೋ ಹಾಗೆ ಯಾರು ಇಲ್ಲಪ್ಪ. ಹಲ್ಲೆಲೂಯಾ, ಮನಪೂರ್ವಕವಾಗಿ ಕರ್ತನನ್ನು ಆರಾಧಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಆರಾಧನೆ ಯೇಸುವಿಗೆ. ಆರಾಧಿಸೋಣವ. ನಮ್ಮ ಜೊತೆಯಲ್ಲಿ ಸೇರಿ ಕರ್ತನನ್ನು ಆರಾಧಿಸುತ್ತೀರಾ? ಕರ್ತನಿಗೆ ಹೇಳುವುದನ್ನೇ ನಾನು ಮಾಡುತ್ತೇನೆ ಅಪ್ಪ. ಯಾಕಂದ್ರೆ ಯೇಸುವನ್ನು ಪ್ರೀತಿಸುವವರು ಆತನ ಧರ್ಮಶಾಸ್ತ್ರ ಏನು ಹೇಳುತ್ತದೋ ಅದರಂತೆಯೇ ನಡೆಯುತ್ತಾರೆ. ಆದ್ರಿಂದ ಆತನ್ನು ಪ್ರೀತಿಸಿ ಆತನ ಧರ್ಮಶಾಸ್ತ್ರದ ಪ್ರಕಾರವಾಗಿ ನಾನು ನಡೆಯುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿ ಕರ್ತನನ್ನು ಆರಾಧಿಸೋಣ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ இயேசுவே. நீ சொன்னால் போதும் செய்வேன், நீ காட்டும் வழியில் நடப்பேன், உம் பாதம் ஒன்றே பிடிப்பேன், என் அன்பு இயேசு. நீ சொன்னால் போதும். அன்று சாமுவேல் அப்பாவை பார்த்து சொன்னான், ஆராதனை இயேசுவுக்கே. கர்த்தாவே சொல்லும் ಅಡಿಯನ್ ಕೇಳ್க்கிறேன். ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ಕರ್ತನನ್ನು ಆರಾಧಿಸುತ್ತಾ ಇರುವಾಗ ದೇವರೇ ನಿನಗೆ ಹೇಳು, ದಾಸನು ಕೇಳುತ್ತೇನೆ. ನೀನು ಏನನ್ನು ಹಾಡ ಕೇಳುತ್ತೀಯೋ ಅದರ ಪ್ರಕಾರವಾಗಿ ನಾನು ನಡೆಯುತ್ತೇನೆ. நீ சொன்னால் போதும் செய்வேன், நீ காட்டும் வழியில் நடப்பேன், உம் பாதம் ஒன்றே பிடிப்பேன், என் அன்பு இயேசுவே. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. இயேசு தாங்குவார், அவரே சுமப்பார், ஒரு போதும் கைவிடவே மாட்டார். தாங்குவார், இயேசு தாங்குவார், அவரே சுமப்பார், ஒரு போதும் கைவிடவே மாட்டார். ஹல்லேலூயா, ஹல்லேலூயா. ಆರಾಧಿಸಿರಿ, ಆರಾಧಿಸಿರಿ. ಹಲ್ಲೆಲೂಯಾ ಎಂಬುದು ಪರಲೋಕ ಭಾಷೆ. ಪರಲೋಕದಲ್ಲಿ 24 ಗಂಟೆ ಕಾಲಗಳು ಹಿರಿಯರು, ದೇವದೂತರುಗಳು ನಮ್ಮ ಕರ್ತನಾದ ದೇವರನ್ನು ಹಲ್ಲೆಲೂಯಾ, ಹಲ್ಲೆಲೂಯಾ ಎಂಬುದಾಗಿ ಆರಾಧಿಸುತ್ತಾ ಇದ್ದಾರೆ. ಆಮೆನ್. ಯೆಸ್ ಲಾರ್ಡ್. சீசன் என்பவன் குருவை போலவே, சீசன் என்பவன்
குருவை போலவே தனக்காய் வாழாமல் தன்னையே தருவானே. தனக்காய் வாழாமல் தன்னையே தருவானே. பரலோக சிந்தை கொண்டு உமக்காய் பணி செய்வே நான் அனுதீனமும். பரலோக சிந்தை கொண்டு உமக்காய் பணி செய்வே நான் அனுதீனமும். ஹalleluya 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 ಆರಾಧಿಸೋಣವಾ. ಹalleluya. ಈ ಒಂದು ಸ್ತುತಿ ಆರಾಧನೆ ಸಮಯದ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ಎಲ್ಲರೂ ನಿಮ್ಮ ಸ್ವರವನ್ನೆತ್ತಿ ನಮ್ಮ ಜೊತೆಯಲ್ಲಿ ಸೇರಿ ಕರ್ತನನ್ನು ಆರಾಧಿಸಿರಿ. Hallelujah, we worship you Lord. Hallelujah, 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 hallelujah. Thank you Lord. ದೇವರ ಪ್ರಸನ್ನತೆ ಮಹಿಮೆಯಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಆವರಿಸಿಕೊಂಡಿದೆ. ಆತನ ಪ್ರಸನ್ನತೆಯಲ್ಲಿ ಬೆಟ್ಟಗಳು ಮೇಣದಂತೆ ಕರಗಿ ಹೋಗುತ್ತದೆ. ಸಹೋದರ ಸಹೋದರಿ, ತಮ್ಮ ತಂಗಿ, ನಿಮ್ಮ ಜೀವಿತದಲ್ಲಿ ಬೆಟ್ಟದ ಹಾಗೆ ಸಮಸ್ಯೆಗಳು ಇದೆಯಾ? ಸಮಸ್ಯೆಗಳನ್ನು ಒಂದೊಂದು ದಿನವೂ ನೀವು ಅನುಭವಿಸುತ್ತಾ ಇದ್ದೀರಾ? ಸಮಸ್ಯೆಗಳನ್ನು ಒಂದೊಂದು ದಿನವೂ ಎದುರುಗೊಳ್ಳುತ್ತಾ ಇದ್ದೀರಾ? ಇವತ್ತು ಆತನ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಬಿಡಿರಿ. ನೀವು ದೇವರ ಸಮ್ಮುಖದಲ್ಲಿ ಆತನನ್ನೇ ನಿರೀಕ್ಷಿಸುತ್ತಾ ಕುಳಿತುಕೊಳ್ಳಿರಿ. ನಿಮಗಾಗಿ ಆತನ ಯುದ್ಧ ಮಾಡುತ್ತಾನೆ. ಓ ಯಸ್ ಲಾರ್ಡ್, ಕರ್ತನೇ ನಿಮ್ಮನ್ನು ಆರಾಧಿಸುತ್ತವೆ. ಹಲ್ಲೆಲೂಯಾ. ಅನೇಕರನ್ನು ದೇವರು ಈ ಒಂದು ಸಮಯದಲ್ಲಿ ಸುಖಪಡಿಸುತ್ತಾ ಇದ್ದಾನೆ. ಅನೇಕರ ಶರೀರದಲ್ಲಿ ಆತನ ಸ್ವಸ್ಥತೆ ಇಳಿದು ಬರುತ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್. ಹೊಂದಿಕೊಳ್ಳಿರಿ ಆತನ ಸುಖವನ್ನು, ಆತನು ಕೊಡುವಂತ ಆ ಒಂದು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯಾವ ಕಾರ್ಯಗಳಲ್ಲಿ, ಯಾವ ವಿಷಯಗಳಲ್ಲಿ ನೀವು ಸ್ವಸ್ಥತೆ ಇಲ್ಲದೆ, ಆರೋಗ್ಯ ಇಲ್ಲದೆ ನೊಂದುಕೊಳ್ಳುತ್ತಾ ಇದ್ದೀರೋ, ಆ ಒಂದು ಕಾರ್ಯಗಳಲ್ಲಿ ದೇವರು ಈ ಒಂದು ಕ್ಷಣದಲ್ಲೇ ಒಂದು ಆರೋಗ್ಯವನ್ನು ಆತನು ಅನುಗ್ರಹಿಸುತ್ತಾ ಇದ್ದಾನೆ. ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆರೋಗ್ಯ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಒಂದು ಆರೋಗ್ಯ, ನಿಮ್ಮ ಬಲಹೀನತೆಯ ವಿಷಯಗಳಲ್ಲಿ ಒಂದು ಆರೋಗ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಗುಪ್ತ್ಯರಿಗೆ ಬಂದಂತ ಯಾವ ಒಂದು ಬಾಧೆಯು ನಾನು ನಿನಗೆ ಬರಗೊಳಿಸುವುದಿಲ್ಲ. ನಾನೇ ನಿನ್ನ ಪರಿಹಾರಿಯಾದ ಕರ್ತನು. ನಿನ್ನ ಅನ್ನಪಾನವನ್ನು ನಾನು ಆಶೀರ್ವದಿಸುತ್ತೇನೆ. ರೋಗವನ್ನು ನಿನ್ನನ್ನು ಬಿಟ್ಟು ನಾನು ತೆಗೆದು ಹಾಕುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಈಗ ಆತನು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ಮನೆಯಲ್ಲಿ ಆತನು ಇದ್ದಾನೆ. ನಿಮ್ಮ ಜೊತೆಯಲ್ಲಿ ಆತನು ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ನಾ ನಡೆಯುವೆ. ನಿನ್ನ ಜೊತೆ ನಾ ನಡೆಯುವೆ. ನಿನ್ನ ಚಿತ್ತದಂತೆ ನಾನು ಬಾಳುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಳ್ಳಿರಿ. ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ನಾ ನಡೆಯುವೆ. ನಿನ್ನ ಜೊತೆ ನಾ ನಡೆಯುವೆ. ವೆರಿ ಹಾರ್ಡ್ ಆಗಿ ನಿಂತು ಬಿಡಬಾರದು.
ನಿನ್ನ ಜೊತೆ ನಾ ನಡೆಯುವೆ ಎಂಬುದಾಗಿ ಒಂದು ತೀರ್ಮಾನದೊಂದಿಗೆ ಆತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ನಡೆಸುತ್ತಾನೆ. ಶಿಷ್ಯರು ಯೇಸುವಿನ ಬಳಿಯಲ್ಲಿ ಪ್ರಾರ್ಥಿಸುವುದು ಹೇಗೆ ಎಂಬುದಾಗಿ ಕಲಿಸಿ ಕೊಡಿರಿ ಎಂಬುದಾಗಿ ಕೇಳಿಕೊಂಡಾಗ ಯೇಸು ಸ್ವಾಮಿ ಅವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿಕೊಟ್ಟನು. ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರವಾಗಿ ನಮ್ಮಲ್ಲಿಯೂ ನೆರವೇರಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. ಹೌದು, ಪರಲೋಕದಲ್ಲಿ ಆತನ ಚಿತ್ತ ನೆರವೇರುವ ಪ್ರಕಾರವಾಗಿ ನಮ್ಮನ್ನು ಇಟ್ಟು ಆತನು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕಿದ್ದಾನೆ. ನಿಮ್ಮನ್ನು ಒಪ್ಪಿಸಿಕೊಡಿರಿ. ಕರ್ತನ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡುವಂತವನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕ ತಂದೆಯೇ, ಈ ಒಂದು ಒಳ್ಳೆಯ ಆಶೀರ್ವದಿಸಲ್ಪಟ್ಟಂದ ಈ ಒಂದು ಸ್ತುತಿ ಆರಾಧನೆಯ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ಒಂದು ಸ್ತುತಿ ಆರಾಧನೆಯ ಸೇವೆಯನ್ನು ಕರ್ತನೇ ನಮಗೆ ಕೊಟ್ಟೆಯಪ್ಪ. ಈ ಒಂದು ಸೇವೆಯನ್ನು ನಿಮಗಾಗಿ, ನಿನ್ನ ನಾಮ ಮಹಿಮೆಗೋಸ್ಕರವಾಗಿ ಕರ್ತನೇ, ಈ ಒಂದು ಕರ್ತನೇ ಹಾಲೆಲೂಯ, ಯೂಟ್ಯೂಬ್ ಮೂಲಕವಾಗಿ, ಫೇಸ್ಬುಕ್ ಮೂಲಕವಾಗಿ, ವಾಟ್ಸಪ್ ಮೂಲಕವಾಗಿ, ಟ್ವಿಟರ್ ಮೂಲಕವಾಗಿ ಈ ಒಂದು ಸೇವೆಯಲ್ಲಿ, ಈ ಒಂದು ಸ್ತುತಿ ಆರಾಧನೆಯಲ್ಲಿ ಕರ್ತನೇ ಪಾಲುಕೊಂಡಿರುವಂತ ಪ್ರತಿಯೊಂದು ಮಕ್ಕಳನ್ನು ಕರ್ತನೇ ನೀನು ಆಶೀರ್ವದಿಸಿ ನಿನ್ನ ಚಿತ್ತದಂತೆ ನೀನು ನಡೆಸಲಿಕ್ಕಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ. ಈ ಆರಾಧನೆ ಮೂಲಕವಾಗಿ ಬಂದ ಎಲ್ಲ ಮಹಿಮೆಯನ್ನು, ಘನವನ್ನು, ಪ್ರಸ್ತಾಪವನ್ನು, ರಾಜರೀಗವನ್ನು ತ್ರಿಯೇಕ ದೇವರಾಗಿರುವಂತ ನಿಮ್ಮ ಪಾದಕ್ಕೆ ನಾವು ಕಾಣಿಕೆಯಾಗಿ ಅರ್ಪಿಸಿ ನಿಮ್ಮನ್ನು ಆರಾಧಿಸಿ ನಾವು ವಂದಿಸುತ್ತೇವೆ. ನಮ್ಮ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಿಮ್ಮ ಅದ್ಭುತಗಳನ್ನು ನಿರೀಕ್ಷಿಸುತ್ತಾ ಇರ್ರಿ. ನಿಮಗೆ ಅದ್ಭುತಗಳನ್ನು ಮಾಡುವ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಗಾಡ್ ಬ್ಲೆಸ್ ಯು. ತಿರುಗಿ ದೇವರ ಬರುವಣಿಗೆ ತಡವಾದರೆ ನಾವು ಸಂಧಿಸೋಣ. ಕರ್ತನು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.